ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಇತ್ತು, 5ನೇ ದಿವಸ. ಇವತ್ತಿನ ದಿವಸ ಹೇಗೆಲ್ಲ ಆಗ್ತದೆ ಅಂತ ಹೇಳಿ ನೋಡುವ. ಇವತ್ತು ಸಂಡೇ ಆಗಿದೆ. ಹಾಗೆ ನಾನಿವತ್ತು ಫಸ್ಟು ಎದ್ದದ್ದೇ ಸ್ವಲ್ಪ ಲೇಟ್. ಇವತ್ತು ಸಂಡೇ ಮತ್ತು ಪೀರಿಯಡ್ಸ್ ಕೂಡ ಮುಗೀತು. ನಾಳೆಯಿಂದ ವರ್ಕೌಟ್ ಕೂಡ ಸ್ಟಾರ್ಟ್. ಯಾಕೆಂದರೆ ಇದು ಪೀರಿಯಡ್ಸ್ ಇದು 5ನೇ ದಿವಸ ಇವತ್ತು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಪೀರಿಯಡ್ಸ್ ಟೈಮಲ್ಲಿ ನಮ್ಮ ವೆಯ್ಟ್ ಎಲ್ಲ ಹೆಚ್ಚು ಕಡಿಮೆ ಇರ್ತದೆ. ನಿನ್ನೆ ಮೊನ್ನೆ ನಾನು ನಿಮಗೆ ವೆಯ್ಟ್ ಎಲ್ಲ ತೋರಿಸಲಿಲ್ಲ. ಅಂದರೆ ಹೆಚ್ಚು ಕಾಣಿಸ್ತದೆ ಒಂದೊಂದ್ಸತಿ ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್, ಅಥವಾ ಕಡಿಮೆ ಆಗೋದಿಲ್ಲ, ಸ್ಟಕ್ ಆಗಿ ಬಿಡ್ತದೆ. ಅದಕ್ಕೆ ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್ ಚೆಕ್ ಮಾಡೋದು ಬೇಡ ಅಂತ ಹೇಳ್ತೇನೆ ನಾನು. ನೀವು ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್ ಚೆಕ್ ಮಾಡಿ ಟೆನ್ಷನ್ ಮಾಡ್ಕೊಳ್ಬೇಡಿ, ಜಾಸ್ತಿ ಉಂಟು ವೆಯ್ಟ್ ಅಂತೇಳಿ. ಅದೊಂದು ಟಿಪ್ಪು. ಆಮೇಲೆ ಇವತ್ತು ನೋಡುವಾಗ ನನ್ನ ವೆಯ್ಟ್ ಬಂದು 76 kg ಇದೆ. ಅಂದರೆ ಮೊನ್ನೆ 76, 700 ಆ ಥರ ಎಲ್ಲ ಇತ್ತು. ಇವತ್ತು ಸ್ವಲ್ಪ ಕಮ್ಮಿ ತೋರಿಸಿದೆ. ಅಂದರೆ ಪೀರಿಯಡ್ಸ್ ಎಲ್ಲ ಕ್ಲಿಯರ್ ಆಯಿತು, 5 ದಿವಸ ಆಯ್ತಲ್ವ. ಹಾಗಾಗಿ ನೆಕ್ಸ್ಟ್ ನಾಳೆಯಿಂದ ವರ್ಕೌಟ್ ಕೂಡ ಮಾಡೋದು, ಜೊತೆಗೆ ಡಯಟ್ ಕೂಡ ಮಾಡೋದು. ಆಗ ನಮ್ಮ ಒಂದು ವೆಯ್ಟ್ ಲಾಸ್ ಇನ್ನೂ ಕೂಡ ಬೇಗ ವೆಯ್ಟ್ ಲಾಸ್ ಆಗ್ತದೆ. ಹೇಗೆ ಇವತ್ತಿನ ದಿನ ಹೋಗ್ತದೆ ಅನ್ನೋದನ್ನು ನೋಡೋಣ ಮುಂದೆ ವೀಡಿಯೋದಲ್ಲಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಡ್ರಿಂಕಿಗೆ ನಾನಿಲ್ಲಿ ಪೈನಾಪಲ್ ತಗೊಂಡಿದ್ದೇನೆ. ಹಾಗೆ 4 ಆರೆಂಜ್ ಹಾಕ್ಕೊಂಡಿದ್ದೇನೆ. ಎಸಳುಗಳು 4 ಎಸಳು ಆರೆಂಜ್ ಹಾಕ್ಕೊಂಡಿದ್ದೇನೆ. ಫ್ಲೇವರ್ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ ಇದಕ್ಕೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಜ್ಯೂಸ್ ತೆಗಿಯೋದು, ಬೇರೆ ಏನೂ ಹಾಕಲಿಕ್ಕಿಲ್ಲ. ಇದು ತುಂಬ ಒಳ್ಳೆಯದು, ಬಾಡಿಯನ್ನು ಡಿಟಾಕ್ಸ್ ಮಾಡ್ತದೆ ಪೈನಾಪಲ್. ಹಾಗೆ ನೀವು ಇದಕ್ಕೆ ಬೇಕು ಅಂತಿದ್ದರೆ ಕುಕುಂಬರ್ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ತಂದದ್ದು ಕುಕುಂಬರ್ ಎಲ್ಲ ಖಾಲಿಯಾಗಿತ್ತು, ಸೊ ನಾನಿಲ್ಲಿ ಬೇರೆ ಏನೂ ಹಾಕ್ಕೊಳ್ಳಿಲ್ಲ. ನಿಮಗೆ ಇನ್ನೂ ಇಲ್ಲಿ ಆರೆಂಜ್ ಮತ್ತು ಪೈನಾಪಲ್ ಎಲ್ಲ, ಇದನ್ನೀಗ ಜ್ಯೂಸ್ ಮಾಡಿಕೊಳ್ಳುವ. ನೋಡಿ, ಯಮ್ಮಿ ಆದ ಟೇಸ್ಟಿ ಆದಂತಹ ಜ್ಯೂಸ್ ರೆಡಿ ಆಯಿತು. ಸ್ವಲ್ಪ ಜಾಸ್ತಿನೇ ಆಗಿದೆ, ಯಾವಾಗಲೂ ಒಂದೇ ಗ್ಲಾಸ್ ಮಾಡೋದು, ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ, ಪೈನಾಪಲ್ ಜ್ಯೂಸ್ ತುಂಬ ಟೇಸ್ಟಿಯಾಗಿರ್ತದೆ. ಇದು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದು ಇದನ್ನೇ ಕುಡಿತಾ ಇದ್ದರೆ ತುಂಬ ಬಾಡಿ ಡಿಟಾಕ್ಸ್ ಆಗ್ತದೆ. ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ಸ್ಕಿನ್ ಗ್ಲೋ ಆಗ್ತದೆ. ಏನು ಆ್ಯಂಟಿ ಏಜಿಂಗ್, ಅಂದರೆ ಏಜ್ ಆಗದ ಥರ ಕೆಲಸ ಮಾಡ್ತದೆ. ಹಾಗೆ ನೀವು ವಾಟರ್ ಮೆಲನ್, ಬೀಟ್ರೋಟು, ಆ್ಯಪಲ್ ಆ ಥರ ಎಲ್ಲ ಹಾಕ್ಕೊಂಡೆಲ್ಲ ಬೇರೆ ಜ್ಯೂಸ್ಗಳು ವೆರೈಟಿ ಇದೆ, ಈ ಥರ ಡಿಟಾಕ್ಸ್ ಜ್ಯೂಸ್ಗಳು. ಇದನ್ನು ಒಂದೊಂದು ಬೆಳಿಗ್ಗೆ ಕುಡಿತಾ ಇದ್ದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ, ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಈಗ ಇದನ್ನು ಟೇಸ್ಟ್ ಮಾಡುವ ಸಮಯ. ಮಾರ್ನಿಂಗ್ ಈ ಥರ ಒಂದು ಜ್ಯೂಸ್ ಕುಡೀರಿ, ಅಥವಾ ಹಣ್ಣನ್ನು ತಿನ್ನಿ. ಜ್ಯೂಸ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಹಣ್ಣನ್ನು ಹಾಗೆ ತಿಂದರೂ ಕೂಡ ನಡೆಯುತ್ತೆ, ಜ್ಯೂಸೇ ಮಾಡಬೇಕು ಅಂತಿಲ್ಲ. ಆದರೆ ABC ಜ್ಯೂಸ್, ತರಕಾರಿ ಜ್ಯೂಸ್ ಎಲ್ಲ ಬೆಳಿಗ್ಗೆ ಯಾವಾಗಲೂ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಅಂಥೇಳಿ ಬರೇ ಜ್ಯೂಸ್ ಕುಡಿದು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂಥೇಳಿ ಏನೂ ತಿನ್ನದೆ ಖಾಲಿ ABC ಜ್ಯೂಸ್ ಬೆಳಿಗ್ಗೆ ಮಾತ್ರ ಕುಡಿಯೋದು, ಆ ಥರ ಮಾಡಬೇಡಿ. ಯಾಕೆಂದರೆ ಇದರಲ್ಲಿ ಕ್ಯಾಲೋರೀಸ್ ತುಂಬಾ ಕಡಿಮೆ. ಬೆಳಿಗ್ಗೆ ನಮಗೆ ಯಾವುದೇ ರೀತಿಯ ಒಂದು ಹೊಟ್ಟೆ ಒಮ್ಮೆಗೆ ಈ ಜ್ಯೂಸ್ ಕುಡಿದ್ರೆ ಹೊಟ್ಟೆ ತುಂಬಿದಾಗೆ ಇರ್ಬೋದು, ಅರ್ಧ ಗಂಟೆ ಕಳೆದು ಮತ್ತೆ ಹಸಿವಾಗ್ತದೆ. ಇದೇನು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಅಲ್ಲ, ಇದು ಮಾರ್ನಿಂಗ್ ಡ್ರಿಂಕ್. ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ತದೆ. ಆದ ಕಾರಣ ಬರೇ ABC ಜ್ಯೂಸ್ ಕುಡಿದು ಬ್ರೇಕ್ಫಾಸ್ಟ್ ಮಾಡದೇ ಇರಬೇಡಿ. ನಾನಿಲ್ಲಿ ನೆಕ್ಸ್ಟ್ ನನ್ನ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ರಾಜ್ಮಾದಿಂದ ಒಂದು ಕರಿಯನ್ನು, ಸಿಂಪಲ್ ಕರಿಯನ್ನು ಮಾಡ್ಕೊಂಡಿದ್ದೇನೆ. ರಾಜ್ಮಾ ಒಳ್ಳೆ ಹೈ ಪ್ರೋಟೀನ್. ಹಾಗೆ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 2 ಚಪಾತಿ ಅಂದರೆ ಗೋಧಿ ಹುಡಿಯ ಜೊತೆಗೆ ಇದಕ್ಕೆ ಕಡಲೆ ಹುಡಿ ಕೂಡ ಸೇರಿಸ್ಕೊಂಡಿದ್ದೇನೆ. ಚಪಾತಿ ಕೆಲವರಿಗೆ ಆಗೋದಿಲ್ಲ, ಚಪಾತಿ ತಿಂದರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಆ ರೀತಿ ಆಗ್ತದೆ. ಆ ರೀತಿ ಇದ್ದರೆ ನಿಮಗೆ ಯಾವ ಫುಡ್ ಸೂಟ್ ಆಗ್ತದೆ ಅದನ್ನೇ ಆ್ಯಡ್ ಮಾಡಿಕೊಳ್ಳಿ ನೀವು. ನನಗೆ ಕೂಡ ಒಂದೊಂದು ಸತಿ ಗೋಧಿ ಅಷ್ಟು ನನ್ನ ದೇಹಕ್ಕಾಗಿ ಬರೋದಿಲ್ಲ. ಗೋಧಿ ತಿಂತು ಅಂತ ಹೇಳಿದರೆ ನೆಕ್ಸ್ಟ್
ನೆಕ್ಸ್ಟ್ ಡೇ ಸ್ವಲ್ಪ ಬ್ಲೋಟಿಂಗ್ ಹೊಟ್ಟೆ ಹಾಗೆ ಕಾನ್ಸ್ಟಿಪೇಷನ್ ಆ ಥರ ಕಂಡು ಬರ್ತದೆ. ಆ ಟೈಮಲ್ಲಿ ತರಕಾರಿ, ಸಲಾಡ್, ನೀರು ಕುಡಿಯೋದು ಜಾಸ್ತಿ ಮಾಡಬೇಕು. ಚಪಾತಿ ಎಲ್ಲ ತಿಂದರೆ ನೀರು ಜಾಸ್ತಿನೇ ಕುಡಿಬೇಕು, ಯಾಕೆಂದರೆ ಅದು ಡೈಜೆಷನ್ ಆಗಲಿಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ನಾವು ಮಧ್ಯಾಹ್ನದ ಹೊತ್ತು ರೈಸ್ ಎಲ್ಲ ತಿಂದರೆ ತುಂಬ ಸುಲಭವಾಗಿ, ಅದರಲ್ಲೂ ಕುಚ್ಚಲಕ್ಕಿಯನ್ನು ಅಂತೂ ತುಂಬ ಸುಲಭವಾಗಿ ಜೀರ್ಣ ಆಗ್ತದೆ. ಇವತ್ತು ನಾನು ಮಧ್ಯಾಹ್ನ ಏನು ಅಂದರೆ ರೈಸ್ ಊಟ ಮಾಡಲಿಲ್ಲ, ಮೊಳಕೆ ಬರಿಸಿದಂಥ ಹೆಸರು ಕಾಳಿಂದ ಮಾಡಿದಂಥ ಸಲಾಡಲ್ಲಿ ಅದರ ಜೊತೆಗೆ ಬೇಯಿಸಿ ಇಟ್ಕೊಂಡಂತಹ ರಾಜ್ಮಾ ಕಾಳು ಕೂಡ ಇತ್ತು. ಅದನ್ನು ಹಾಕಿ ಒಂದು ಸಲಾಡ್ ಮಾಡಿ ತಿಂದಿದ್ದೇನೆ. ಊಟ ರೈಸ್ ಅಂತೇಳಿ ತಗೊಳ್ಳಿಲ್ಲ, ಯಾಕೆಂದರೆ ಬೆಳಿಗ್ಗೆ ಕಾರ್ಬೋಹೈಡ್ರೇಟ್ ಅಂತೇಳಿ 2 ಚಪಾತಿ ತಗೊಂಡಿದ್ದೇನಲ್ಲ, ಈಗ ಅದರ ಮೇಲೆ ಮತ್ತೆ ಊಟ ಮಾಡಿದರೆ ಜಾಸ್ತಿ ಆಗ್ತದೆ. ಹಾಗೆ ಮೊದಲಿನ ದಿವಸ ನಾನು ಸ್ವಲ್ಪ ಚೀಟ್ ಆಗಿದೆ ನಂದು ಮೀಲ್, ಅಂದರೆ ಹೊರಗಡೆ ಹೋಗಿ ಬಿರಿಯಾನಿ ಮತ್ತು ಪನ್ನೀರ್ 65 ಅದನ್ನು ತಿಂದಿದ್ದೆ ನೋಡಿ, ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ. ಹಾಗಾಗಿ ಈ ಸಲ ಸ್ವಲ್ಪ ರೈಸ್ ಕಟ್ ಡೌನ್ ಮಾಡುವ, ಕ್ಯಾಲೋರಿ ಕಡಿಮೆ ಇದ್ದದ್ದು ತಿನ್ನುವ ಅಂತ ಹೇಳಿಕೊಂಡು ಇಲ್ಲಿ ರುಚಿಯಾದಂತಹ ಒಂದು ಸಲಾಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ದಾಳಿಂಬೆ ಹಾಕಿ, ನೀವು ಯಾವಾಗಲೂ ನೀವು ಸಲಾಡ್ ಮಾಡಬೇಕಾದ್ರೆ ದಾಳಿಂಬೆ ಸೇರಿಸ್ಕೊಳ್ಳಿ, ಯಾಕೆಂದರೆ ದಾಳಿಂಬೆ ತುಂಬ ಟೇಸ್ಟ್ ಕೊಡ್ತದೆ. ಅಲ್ಲಲ್ಲಿ ಸಿಹಿಯಾಗಿ ದಾಳಿಂಬೆ ಸಿಗಬೇಕಾದ್ರೆ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಮಸಾಲೆ ಅಂತ ಏನೂ ಹಾಕಲಿಲ್ಲ, ಚಾಟ್ ಮಸಾಲ, ರುಚಿಗೆ ಇಷ್ಟು ಉಪ್ಪು, ಆಮೇಲೆ ಇದು ಟೇಸ್ಟಿಗೆ ಲೆಮನ್ ಜ್ಯೂಸ್ ಇಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ರುಚಿಯಾದಂತಹ ರಾಜ್ಮಾ ಹಾಗೂ ಮೊಳಕೆ ಬರಿಸಿದ ಕಾಳುಗಳ ಸಲಾಡ್ ರೆಡಿ ಆಗ್ತದೆ. ಇದನ್ನು ಒಂದು ಬೌಲ್ ಫುಲ್ ತಿಂದೆ, ಮತ್ತು ಊಟ ಏನೂ ಮಾಡಲಿಲ್ಲ. ಇದೇ ನನ್ನ ಲಂಚ್ ಆಗಿತ್ತು. ಹಾಗೆ ಇನ್ನೊಂದು ವಿಷಯ ನಿಮಗೆ ವೆಯ್ಟ್ ಲಾಸಲ್ಲಿ ಹೇಳಬೇಕು, ಮೋಟಿವೇಶನ್ ಯಾವತ್ತೂ ಕೂಡ ಕಳ್ಕೊಳ್ಬೇಡಿ. ಒಂದು ದಿವಸ ಮಾಡಿ ಮರುದಿವಸ ಬೆಳಿಗ್ಗೆ ಹೇಳ್ಬೇಕಾದ್ರೆ ಮನಸ್ಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಇವತ್ತಿನ್ನೂ ಮಾಡಬೇಕಾ, ಯಾರು ಮಾಡಿದ್ರು ಡಯಟ್, ನಾನು ಅದು ಫುಡ್ ಕ್ರೇವಿಂಗ್ಸ್ ಆಗೋದು, ಅದನ್ನೆಲ್ಲ ನೀವು ಫುಲ್ ಕಂಟ್ರೋಲ್ ಮಾಡಿ ನಿಮ್ಮ ಟಾರ್ಗೆಟನ್ನು ನೆನಪಿಟ್ಕೊಳ್ಳಿ. ಮೋಟಿವೇಶನ್ ಮಾಡಿಯೇ ಮಾಡ್ತೇನೆ ಹೇಳುವ ಒಂದು ಹಠವನ್ನು ಬೆಳೆಸ್ಕೊಳ್ಳಿ. ತುಂಬ ಜನರಿಗೆ ಹೇಳೋದು ಕೇಳಿದ್ದೇನೆ ನಾನು, 2-3 ದಿನ ಮಾಡ್ತಾರೆ, 4ನೇ ದಿನಕ್ಕೆ ಕೈ ಬಿಟ್ಟುಬಿಡ್ತಾರೆ. ಬೇಡ, ಯಾರು ಮಾಡೋದು ಈ ಡಯಟನ್ನು ಅಂತ ಹೇಳಿ. ಹಾಗೆ ಮಾಡಿದರೆ ಖಂಡಿತ ಅಚೀವ್ಮೆಂಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದರೆ ಡಯಟ್ ಅಂತ ಹೇಳುವಂಥದ್ದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. 1 ದಿನ 2 ದಿನ ಮಾಡುವಂಥದ್ದಲ್ಲ, ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ನೀವು ಮಾಡಬೇಕು. ಯಾಕೆಂದರೆ ವೆಯ್ಟ್ ಲಾಸ್ ಆಗೋದಂದರೆ ಈಸಿ ಏನಲ್ಲ. ಅದಕ್ಕೋಸ್ಕರ ನಾನು 4 ಗಂಟೆ ಈವ್ನಿಂಗಿಗೆ ಒಂದು ಇವರದ್ದು ಕಾವ್ಯ ಅಂತ ಹೇಳಿ ಯೂಟ್ಯೂಬರ್ ಇದ್ದಾರಲ್ಲ, ಅವರದ್ದೊಂದು ಪ್ರೋಟೀನ್ ಪೌಡರ್, ಅಂದರೆ ಏನೂ ಇಲ್ಲ, ಅವರ ಹೋಮ್ ಮೇಡ್ ಮಾಡಿದಂಥದ್ದು. ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ, ಕೇಸರ್ ಎಲ್ಲ ಹಾಕಿರ್ತಾರೆ. ಅದನ್ನು ಹಾಲಿಗೆ ಹಾಕಿ ಕುಡಿಯಲಿಕ್ಕೆ ಅಂತೇಳಿ ಒಂದು ತರಿಸಿ ನೋಡಿದ್ದೆ ನಾನು. ಹಾಗೆ ಅದು ಚೆನ್ನಾಗಿದೆ. ಹಾಗೆ ಈವ್ನಿಂಗ್ ಅದನ್ನು ಕುಡಿಯುವ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೇನೆ. ಈ ಕಾಫಿ ಟೀ ಏನೂ ಕುಡಿತಾ ಇಲ್ಲ, ಅದರ ಬದಲಾಗಿ ಇದನ್ನು ಹಾಲಂದರೆ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡಿದ್ದೇನೆ, ಹಾಲು ಸ್ವಲ್ಪ ನೀರೇ ಮಾಡ್ಕೊಂಡಿದ್ದೇನೆ ನಾನು. ಯಾಕೆ ಅಂತ ಹೇಳಿದರೆ ದಪ್ಪ ಹಾಲು ಕುಡಿದ್ರೆ ಅದರಲ್ಲಿ ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಇರ್ತದೆ. ನೀರು ಹಾಲು ಮಾಡಿಕೊಂಡು ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡಾಗ ನಮಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಅದು ಆ್ಯಕ್ಚುಲಿ, ಅದರಲ್ಲಿ ಎಲ್ಲ ರೀತಿಯ ಬಾದಾಮಿ ಮತ್ತು ಲೋಟಸ್ ಸೀಡ್ಸ್ ಆ ಥರ ಎಲ್ಲವೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಹಾಕ್ಕೊಂಡು ಕುಡಿತಾ ಇದ್ದೇನೆ ಈಗ. ಅಥವಾ ನೀವು ಮಿಲೆಟ್ ಮಿಕ್ಸ್ ಆ ಥರ ಏನೆಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಈವ್ನಿಂಗಿಗೆ ಯೂಸ್ ಮಾಡ್ಕೊಳ್ಬೋದು. ಅಥವಾ ತರಕಾರಿ ಜ್ಯೂಸ್ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಳ್ಬೋದು. ನೈಟ್ ಡಿನ್ನರಿಗೆ ಆಮೇಲೆ ನೀವು ಸ್ವಲ್ಪ ಕಾರ್ಬೋಹೈಡ್ರೇಟು, ಫೈಬರು, ಪ್ರೋಟೀನ್ ಎಲ್ಲವೂ ಬ್ಯಾಲೆನ್ಸ್ ಆಗುವಾಗೆ ಮೀಲನ್ನು ಒಂದು 7ರಿಂದ 8 ಗಂಟೆ ಒಳಗೆ ಡಿನ್ನರನ್ನು ತಗೊಳ್ಬೇಕು. ಹಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಇದಾಗಿತ್ತು ನನ್ನ ಈವ್ನಿಂಗ್ ಡ್ರಿಂಕ್. ಹಾಯ್ ಫ್ರೆಂಡ್ಸ್, ಡೇ 5 ಈವ್ನಿಂಗ್ ಇವತ್ತು. ಈಗ ವಾಕಿಂಗ್, ಇವತ್ತು ಸಂಡೇ, ವಾಕ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವಾಕ್ ಮಾಡುವ. ವೆಯ್ಟ್ ಲಾಸ್ ಚಾಲೆಂಜ್ 90 ಡೇಸ್ ಇದು ಸ್ಟಾರ್ಟ್ ಆಗಿ 5 ಡೇಸ್ ಕೂಡ ಕಂಪ್ಲೀಟ್ ಆಯಿತು. ಫಸ್ಟ್ ನಾನು ಪೀರಿಯಡ್ಸ್ ಟೈಮ್ನಲ್ಲೇ ಸ್ಟಾರ್ಟ್ ಮಾಡಿದ್ದು. ನಾಳೆಯಿಂದ ಜೋಶಿಂದ ವರ್ಕೌಟ್ ಎಲ್ಲ ಮಾಡಿ ಒಳ್ಳೆ ರಿಸಲ್ಟ್ ಬರಬೇಕು. 1 ಮಂತಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ನಾಳೆಯಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತೇನೆ. ಹಾಗಾಗಿ 5 ದಿವಸ ಇವತ್ತಿಗೆ ಕಂಪ್ಲೀಟ್ ಆಯಿತು. ಈ ವೆಯ್ಟ್ ಏನು ಹೆಚ್ಚು ಕಡಿಮೆ ಏನೂ ಆಗಿಲ್ಲ ಇಷ್ಟು ದಿನಗಳಲ್ಲಿ. ಇನ್ನು ಮುಂದೆ ಏನೆಲ್ಲ ಆಗ್ತದೆ, ಹೇಗೆಲ್ಲ ಚೇಂಜಸ್ ಆಗ್ತದೆ ಅನ್ನೋದನ್ನು ನೋಡುವ. ಈಗ ಇವತ್ತು ಒಂದು 20 ಮಿನಿಟ್ಸ್ ವಾಕ್ ಮಾಡ್ತೇನೆ. ಈಗ ಜಾಸ್ತಿ ಏನೂ ಮಾಡಲ್ಲ, ಯಾಕೆಂದರೆ ವಾಕಿಂಗಿಂತ ನನಗೆ ಯಾವಾಗಲೂ ವರ್ಕೌಟ್ ಇಷ್ಟ ಆಗೋದು. ಸೊ ನಾನು ಇವತ್ತು 20 ಮಿನಿಟ್ಸ್ ವಾಕಿಂಗ್. ಯಾವಾಗಲೂ
ಸಾಯಂಕಾಲ ಮತ್ತು ಬೆಳಿಗ್ಗೆ 2 ಹೊತ್ತು ವರ್ಕೌಟು ಎಕ್ಸಸೈಸ್ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು. ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೋಡುವ ನೆಕ್ಸ್ಟ್ ದಿನಗಳಲ್ಲೆಲ್ಲ ಹೇಗಾಗ್ತದೆ ಅಂತ ಹೇಳಿ. ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹೇಳಿದ ಕೂಡಲೇ ನಾವು ಕೇವಲ 10 ದಿವಸ ಆ ಥರ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ಒಂದೇ ರೀತಿ ಕೂಡ ರಿಸಲ್ಟ್ ಬರಲ್ಲ. ಕೆಲವರಿಗೆ ಬೇಗ ವೆಯ್ಟ್ ಕಮ್ಮಿ ಆಗ್ಬೋದು, ಕೆಲವರಿಗೆ ನಿಧಾನ. ಒಂದು 10 ದಿನ ವೆಯ್ಟ್ ಲಾಸ್ ಡಯಟ್ ಅಂತೇಳಿ ಮಾಡಿದರೂ ಕೂಡ ಏನೇ ವ್ಯತ್ಯಾಸ ಕಂಡುಬರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಲಾಂಗ್ ಟರ್ಮ್ ಇದ್ದು ಜರ್ನಿ ಅಂತ ತಗೊಂಡ್ರೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರ್ಬೋದು. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ರಿಸಲ್ಟ್ ಹೇಗೆ ಬರ್ತದೆ ಮುಂದೆ ನೋಡುವ. ಎಷ್ಟಾಗ್ತದೆ ಅಷ್ಟು ಕಷ್ಟಪಟ್ಟು ವೆಯ್ಟ್ ಲಾಸ್ ಜರ್ನಿಯನ್ನು ಕಂಪ್ಲೀಟ್ ಮಾಡಬೇಕು. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಪಡಲೇಬೇಕಾಗುತ್ತೆ. ನಾವು ಫುಡ್ ಕಂಟ್ರೋಲು, ಹಾಗೆ ಶಿಸ್ತುಬದ್ಧ ಜೀವನ, ಕರೆಕ್ಟ್ ಟೈಮಿಂಗ್ಸ್ ಅದೆಲ್ಲವನ್ನು ಫಾಲೋ ಮಾಡಬೇಕು. ಅದೆಲ್ಲ ಫಾಲೋ ಮಾಡಿದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಸಾಧ್ಯ. ಇರ್ರೆಗ್ಯುಲರಾಗಿ ನಿದ್ದೆ ಇಲ್ಲದೆ ಲೇಟ್ ನೈಟ್ ಮಲಗೋದು, ಟೈಮಿಂಗ್ಸ್ ಇಲ್ಲ, ಎಷ್ಟೆಷ್ಟಕ್ಕೋ ಊಟ ಮಾಡೋದು, ಆ ಥರ ಮಾಡಿದರೆ ಒಳ್ಳೆ ರಿಸಲ್ಟ್ ಬರಲ್ಲ. ಅದ ಕಾರಣ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟಪಡಲೇಬೇಕು. ಪ್ರತಿಯೊಂದನ್ನು ಹೊತ್ತೊತ್ತಿಗೆ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಯೂಟ್ಯೂಬಲ್ಲಿ ನನಗೆ ವೀಡಿಯೋ ಹಾಕಬೇಕಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಯಾಕಂದರೆ ಟೈಮಿಗೆ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ನಾನು ಎಕ್ಸಸೈಸ್ ಮಾಡಬೇಕು, ಜೊತೆಗೆ ವೀಡಿಯೋ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನುವಾಗ ಫುಲ್ ಡೇ ಬ್ಯುಸಿ ಆಗಿಬಿಡ್ತೀನಿ ನಾನು. ಏನೆಲ್ಲ ಆಗುತ್ತೆ ನೋಡುವ ಮುಂದೆ. ಇವತ್ತಿನ ವಾಕಿಂಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಡಿನ್ನರ್ ನೋಡುವ ಬನ್ನಿ. ಇವತ್ತು ಡಿನ್ನರ್ಗೇನು ಸ್ಪೆಷಲ್ ಮಾಡಿಲ್ಲ. ಬೆಳಗ್ಗೆ ಮಾಡಿದಂತಹ ರಾಜ್ಮಾ ಕರಿ ಇತ್ತು. ಅದರ ಜೊತೆಗೆ ಒಂದೇ ಒಂದು ಚಪಾತಿ, ಜಾಸ್ತಿ ಚಪಾತಿ ತಿನ್ನಬೇಡಿ ರಾತ್ರಿ, ಒಂದೇ ಒಂದು ಚಪಾತಿ. ಅದು ನಾನು ಮಧ್ಯಾಹ್ನ ಊಟವೇ ಮಾಡಲಿಲ್ಲ, ಅದರ ಬದಲು ಸಲಾಡ್ ತಿಂದಿದ್ದೆ. ಹಾಗಾಗಿ ಈಗ ಒಂದು ಚಪಾತಿ ಮತ್ತು ರಾಜ್ಮಾ ಮಸಾಲ ತಗೊಂಡಿದ್ದೇನೆ. ಇದಾಗಿತ್ತು ನನ್ನ ಡಿನ್ನರ್. ಹೀಗೇ ವೆಯ್ಟ್ ಲಾಸ್ ಜರ್ನಿಯನ್ನು ಕಂಟಿನ್ಯೂ ಮಾಡುವ. ನೀವು ಕೂಡ ನನ್ನ ಜೊತೆ ಬನ್ನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.